ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾವು ಹೊಸ ಕಥೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪಾರ್ವತಿ ಅಂತ ಹೇಳಿ, ನನ್ನ ಗಂಡನ ಹೆಸರು ರುದ್ರಪ್ಪ ಅಂಥೇಳಿ. ನನ್ನ 3 ಜನ ಗಂಡು ಮಕ್ಕಳು ಅದಾರ. ಹಂಗೆ ನನ್ನ ಗಂಡನಿಗೆ ಒಬ್ಬ ತಂಗಿ, ಆಮೇಲೆ ಒಬ್ಬ ತಮ್ಮ ಅದಾನ. ಹೋಗ್ತಾ ನಾನು ಆ ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಮಾತ್ರ ನಮ್ಮಿಬ್ಬರದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ತಾ ಇರಿ, ನಮ್ಮ ಕಥೆನ ಪ್ರೋತ್ಸಾಹಿಸಿರಿ ರೀ. ಏನು ಮಾಡಾಕತ್ತೀರಿ ಕುತ್ಕೊಂಡು? ನಾ ಏನು ಮಾಡಲಿ ಪಾರು, ಟಿವಿ ನೋಡಾಕತ್ತೀನಿ. ಆತ ಸರಿ. ಆ ಒಂದಿಟ್ಟು ಆಕಳಿಗೆ ಮೇವು ತೊಂಬರಕ್ಕೆ ಹೋಗಿರೇನ ನೋಡ್ರಿ. ಅದು ಬೆಳಗಿಂದ ಉಪವಾಸನೆ ಐತಿ. ಹೊಕ್ಕನೆ ಹೇಳ. ಈ ಒಂದಿಟ್ಟು ಇಳುವತ್ತಾಗಲಿ, ಬಿಸಿಲು ಭಾಳ ಐತಿ. ನೋಡಿ ಇಲ್ಲ ನೀನ ಎಷ್ಟು ಬಿಸಿಲು ಐತಿ. 4 ಗಂಟೆ ಸುಮಾರು ಹೊಕ್ಕನಿ ನೋಡ್ರಿ. 4 ಗಂಟೆ ಸುಮಾರು ಹೋಗಿ ಯಾವಾಗ ಹುಲ್ಲು ತಗೊಂಬಂದು ಆಕಳ ಹಿಂಡ್ಕೊಂಡು ಡೈರಿಗೆ ಹಾಲು ಹಾಕ್ಬಿಡ್ತೀರ ನೋಡ್ರಿ. ನಂಗೆ ಗೊತ್ತು ಬಿಡ, ದಿನ ಮಾಡೋ ಕೆಲಸ. ಇವತ್ತು ಹೋಗಿಲ್ಲ ಅಷ್ಟ ಹುಲ್ ತರಕ, ಇಲ್ಲಾಂದ್ರೆ ಲಗುನ ಹೋಗಿ ಬರ್ತಾನೆ. ಇಲ್ಲ ಬಿಸಿಲಾಗೋದ್ರಾಗ ಏನ್ ನಮಗೂ ಒಂದಿಟ್ಟು ಮೈಗೂ ಆರಾಮಿಲ್ದಂಗ ಆಗಿರ್ತೈತಿ. ಕುತ್ಕೊಂಡಿರ್ತೀವಿ, ಅದೇನು ಯೋಚನೆ ಮಾಡೋದೇ ಇಲ್ಲ. ಮನ್ಯಾಗಿರ್ತೀರಿ, ನಿಮ್ದ ಒಂದು ಯೋಚನೆ ನಿಮ್ಗ. ಹಂಗೇನು ಇಲ್ರಿ, ನಿಮ್ಗ ತ್ರಾಸ ಆಕತಿ. ಅಲ್ಲಿಂದ ಹೋಗಿ ಬಂದು ಮತ್ತೆ ಸುಸ್ತಾಕತಿ, ಮತ್ತೆ ಹಿಂಡೋದಿರ್ತತಿ, ಮತ್ತೆ ಡೈರಿಗೆ ಹೋಗಿ ಹಾಲು ಹಾಕಿ ಬರೋದಿರ್ತತಿ. ನೀವ ಸಾಕಾದಂಗ ಆಕತಿ ಅಂತ ಹೇಳೋದಷ್ಟನ. ನೀ 3 ಜನ ಗಣಮಕ್ಕಳನ್ನ ಹಡ್ದೀವ, ನೀ ಎದಕ್ಕೂ ಈ ಪ್ರಯೋಜನ ಇಲ್ಲ ನೋಡೋರು. ಒಂದು ಕೆಲಸ ಮಾಡೋದಿಲ್ಲ, ನಾನ ಮಾಡಿ ಸಾಯ್ಬೇಕು. ಒಂದು ಯಾವಾಗಾರ ಆರಾಮಿಲ್ಲ ಹೋಗಿ ತಮ್ಮಂದು ಒಂದಿಟ್ಟು ಅಪ್ಪಗ ಸಹಾಯ ಮಾಡೋಣ ಅನ್ನೋ ಬುದ್ಧಿನೇ ಇಲ್ಲ ನೋಡು. ನಿಮ್ಗೆ ಆರಾಮಿಲ್ಲದವ್ರಿಗೇನು ಕನಸು ಬಿದ್ದಿರ್ತೈತೆನ? ನೀವೇ ಹೇಳ್ಬೇಕು ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿ. ಸುಮ್ಮನೆ ನನ್ನ ಮಕ್ಳಿಗೆ ಬೈಬೇಡ್ರಿ ನೀವು. ಅವ್ರಿಗೆ ಯಾರಿಗಾರ ಒಬ್ಬರಿಗೆ ಹೇಳಿದ್ರೆ ಹೋಗಿ ಕೆಲಸ ಮಾಡೋದಿಲ್ಲ ಅಂತಾರ, ಹುಲ್ ತರಂಗಿಲ್ಲ ಅಂತಾರ. ಹೇಳ್ಬೇಕು, ಕೆಲಸ ಮಾಡಿಸ್ಕೋಬೇಕು. ಸುಮ್ಮನೆ ಇದ್ಬಿಟ್ರೆ ಅವರು ವಯಸ್ಸಿಗೆ ಬಂದಾರ, ನಾಳೆ ಮದುವೆ ಮುಂಜಿ ಮಾಡೋದು ಬೇಡ. ಅವ್ರಿಗೆ ಹೇಳಿ ಕೆಲಸ ಮಾಡಿಸ್ಕೋಬೇಕು. ಇಲ್ಲ ಇಂಥ ಕೆಲಸ ನೀವು ಮಾಡ್ರಿ ಅಂತೇಳಿ ಅವ್ರಿಗೆ ವಹಿಸ್ಬೇಕು. ಸುಮ್ಮನೆ ಇದ್ಬಿಟ್ರೆ ಅವ್ರಿಗೇನು ಗೊತ್ತಾಕತಿ? ಉಂಡಾಡಿ ಗುಣ್ಣಂಗೆ ಹಿಂಗೆ ಅಡ್ಡಾಡ್ತಾರ ಅವ್ರು. ಪಾರು ಅವ್ರ ತಿಳಿದ್ ಮಾಡ್ಬೇಕು. ನಾವು ಹೇಳಿ ಮಾಡಿಸ್ಕೊಳಕ ಅವ್ರು ಇನ್ನೂ ಸಣ್ಣವರೆಲ್ಲ, ವಯಸ್ಸಿಗೆ ಬಂದಾರ. ಹೋದಿಲ್ಲ ಕೆಲವೊಂದು ವಿಚಾರನ, ಕೆಲವೊಂದು ಕೆಲಸನ ನಾವು ಹೇಳೇ ಮಾಡಿಸ್ಕೋಬೇಕ್ರಿ. ಕೆಲವೊಂದು ಹುಡುಗರಿಗೆ ಗೊತ್ತಾಗೋದಿಲ್ರಿ. ಹೆಚ್ಚು ಕಮ್ಮಿ ಏನು ಮಾತಾಡೋಂಗಿಲ್ರಿ. ನಿಮ್ಮಗಳಿಗೆ ನಿಮ್ಮ ಬಾಕಲ ಕುತ್ಕೊಂಡು ಬಾಯಿ ಬಂದಂಗೆ ಮಾತಾಡ್ತಾಳೆ. ನನ್ನ ಮೊಮ್ಮಕ್ಳಿಗೆ ಹೆಂಗೆ ಮಾತಾಡ್ತಾರ, ನಮ್ಮ ಮೊಮ್ಮಕ್ಳಿಗೆ ಹಿಂಗೆ ಮಾಡ್ತಾರ, ನನ್ನ ಮೊಮ್ಮಕ್ಳಿಗೆ ಹೆಂಗೆ ಮಾತಾಡ್ತಾರ, ನನ್ನ ಮೊಮ್ಮಕ್ಳಿಗೆ ಹಿಂಗೆ ಮಾಡ್ತಾರ ಅಂತೇಳಿ ಸುಳ್ಳ ಖಾಲಿ ಪೀಲಿ ಒದರಾಡ್ತಾಳಲ್ಲಿ. ಅಲ್ಲಪ್ಪಾರು, ಆಕಿ ಕೆಲ್ಸಕ್ಕೆ ಹೋಗಿರ್ತಾಳೆ, ಯಾಕೆ ಅಪ್ನಾಗ ಓದಿರ್ತಾಳ ಅಂತೀನಿ ನೀನು? ಆಕಿ ಕೆಲ್ಸಕ್ಕೆ ಹೋಗಿ ಸಂಜೆ ಮುಳುಗೋ ತನಕ ಅಲ್ಲೇ ಇರ್ತಾಳ ಅಂತೇಳಿ ಅನ್ಬೇಡ್ರಿ ನೀವು. ಸಾಲಿ ಲಗುನ ಬಿಟ್ಬಿಡ್ತೈತಿ. 4:15 5 ಗಂಟೆ ಅಂದ್ರೆ ಮನ್ಯಾಗ ಇರ್ತಾಳೆ. 5 ಗಂಟೆಯಿಂದ ಚಾಲು ಆಕತಿಗೆ ಸುಪ್ರಭಾತ. ನಿಮ್ಮ ತಂಗಿ ನಿಮ್ಮ ತಮ್ಮ ಬೇರೆ ಬರ್ತಾರ ಗ್ಯಾಪ್ ಒಳಗೆ, ಮತ್ತು ಆಕಿಗೆ ಸಪೋರ್ಟ್ ಮಾಡ್ತಾರ. ಹೋಗ್ಲಿ ಬಿಡ, ವಯಸ್ಸಾದವು, ಇನ್ನೇನು ಮಾಡಾಕತ್ತಿ. ನಮಗೂ ವಯಸ್ಸಾಗ್ಯವು, ಮತ್ತು ನಮ್ಮವ್ವಕಿ ನಮ್ಕಿನ ವಯಸ್ಸಾಗಿರ್ತಾವು. ಹಂಗೆ ಏನಾರ ಮಾತಾಡ್ತಿರ್ತಾರ, ಹೊಟ್ಟೆ ಹಾಕೊಂಡು ಹೋಗೋದು. ಅದನ್ನ ನಿಮ್ಮವ್ವ 6 ತಿಂಗಳಾದ್ಮೇಲೆ ಡ್ಯೂಟಿ ಮುಗಿತೈತಂತ್ರೆ. ಯಾರು ಗೊತ್ತಿದ್ದವ್ರು ಇದ್ರೆ ಸೇರಿಸ್ರಿ ಅಂದಾರಂತ. ನನಗೆ ಬಂದು ಕೇಳಿದ್ಲ, ಮಾಡ್ತೀನ ಪಾರ್ವ ಅಂಥೇಳಿ. ನಾನು ಹ್ಞೂ ಅಂದನಿ. ಒಂದು ಸರಿಗೆ ನಿಮ್ಮನ್ನ ಕೇಳ ಅಂತ ಹೇಳೀನಿ. ಹ್ಞೂ ಅಂದಾಳ. ನೀವು ಹ್ಞೂ ಅಂದ್ರೆ ಮತ್ತು ನಾನು ಹೋಗ್ಲಿ ಅಂದ್ರೆ ಕೆಲ್ಸಕ್ಕೆ? ಅವು ಹೋಗೋ ಕೆಲ್ಸಕ್ಕನ ಹೋಗ ಸೇರಿಸ್ಕೊಂಡ್ರ ಆತು ತೋರಿ ಹೋಗ್ತೀನಿ. ಅತ್ತಿಯವರು ಕೇಳ್ಯಾರ, ಮತ್ತು ನಿಮ್ಮನ್ನು ಕೇಳಿದ್ರೆ ಹ್ಞೂ ಅಂತ ಹೇಳ್ರಿ. ಹೇಳ್ತೇನೆ ತಗೋಣ. ನಮ್ಮ ಅತ್ತಿ ಕ್ಯಾರೆಕ್ಟ್ರ್ ಇನ್ನೂ ತೋರಿಸಿಲ್ಲ. ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಮ್ಮ ಅತ್ತಿ ಕ್ಯಾರೆಕ್ಟ್ರ್ ಸೇರಿಸಿ ತೋರಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡ್ತಾ ಇರಿ. ಮುಂದಿನ ಭಾಗನ ಮತ್ತೆ ನಾಳೆ ಚಾಲೂ ಮಾಡ್ತೀನಿ. ನಮಸ್ಕಾರ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಚಾನಲ್ನ.